ಒಂದು ಸುಂದರವಾದ ಹಳ್ಳಿಯಲ್ಲಿ ಒಂದು ಸುಂದರವಾದ ಕುಟುಂಬ ವಾಸಿಸುತ್ತಿತ್ತು. ಒಬ್ಬ ತಾಯಿಗೆ 4 ಮಕ್ಕಳು, 3 ಗಂಡು ಮತ್ತು 1 ಹೆಣ್ಣು ಮಗು. ಸುಂದರವಾದ ಕುಟುಂಬ. ತಾಯಿ ತನ್ನ 4 ಮಕ್ಕಳನ್ನು ಒಂದೇ ಸಮಾನವಾಗಿ ನೋಡುತ್ತಿದ್ದಳು, ಒಂದೇ ಸಮಾನ ಪ್ರೀತಿ ತೋರಿಸುತ್ತಿದ್ದಳು. ಆದರೆ ತನ್ನ 3ನೇ ಮಗನಿಂದ ಅವಳು ಬೇಸತ್ತು ಹೋಗಿದ್ದಳು. ಯಾಕೆಂದರೆ ಅವಳ ದೊಡ್ಡ ಮಗ ಚೆನ್ನಾಗಿ ಓದಿ ಡಾಕ್ಟರ್ ಆಗಿದ್ದ, ಇನ್ನು ಸಣ್ಣ ಮಗ ಕೂಡ ಇಂಜಿನಿಯರ್ ಆಗಿದ್ದ. ಇನ್ನು ನಡುವಿನ ಮಗ ಏನೂ ಕೆಲಸ ಮಾಡದೆ ಸುಮ್ಮನಿದ್ದ. ಅವಳ ದೊಡ್ಡ ಮಕ್ಕಳು ಇಂಜಿನಿಯರ್ ಮತ್ತು ಡಾಕ್ಟರ್, ಮದುವೆನೂ ಆದರು. ಇನ್ನು ಹೆಣ್ಣು ಮಗಳಿಗೂ ಕೂಡ ಒಂದೊಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಕೊಟ್ಟರು. ಇನ್ನು ಉಳಿದಿರೋದು 2ನೇ ಮಗ ಮಾತ್ರ. ಅವನು ಓದಲೂ ಇಲ್ಲ, ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ದಿನ ದುಡುತ್ತಿದ್ದ, ಬ್ರಹ್ಮಚಾರಿಯಾಗಿಯೇ ಉಳಿದಿದ್ದ. ಅವನಿಗೆ ಹೆಣ್ಣು ಕೊಡಲು ಯಾರು ಮುಂದೆ ಬರ್ತಿರಲಿಲ್ಲ. ಯಾಕಂದರೆ ಅವನು ಕೂಲಿ ಕೆಲಸ ಏನೋ ಮಾಡ್ತಿದ್ದ, ಆದರೆ ಏನೂ ಓದಿರಲಿಲ್ಲ. ಇನ್ನು ತವರಿಗೆ ಬಂದ ತನ್ನ ಸಹೋದರಿ ಕೂಡ ಮೊದಲು ಭೇಟಿಯಾಗ್ತಿದ್ದಿದ್ದು ತನ್ನ ಡಾಕ್ಟರ್ ಮತ್ತು ಇಂಜಿನಿಯರ್ ಅಣ್ಣನವರೊಂದಿಗೆ ಮಾತ್ರ. ತನ್ನ ತಂದೆ ತಾಯಿ ಕೂಡ ಈ 2ನೇ ಮಗನಿಂದ ತುಂಬಾ ದುಃಖಿತರಾಗಿದ್ದರು. ಇನ್ನು ಸಹೋದರಿ ಕೂಡ 2 ಅಣ್ಣಂದಿರೊಟ್ಟಿಗೆ ಮಾತ್ರನೇ ತುಂಬ ಪ್ರೀತಿಸ್ತಿದ್ಲು. ಯಾಕಂದರೆ 2ನೇ ಅಣ್ಣ ಅವಳಿಗೆ ಜಾಸ್ತಿ ಹಣ ಕೊಡ್ತಿರಲಿಲ್ಲ. ಆದರೆ ಅವನಿಗೆ ಅವಳೆಂದರೆ ತುಂಬಾ ಇಷ್ಟ, ತುಂಬಾ ಪ್ರೀತಿಸುತ್ತಿದ್ದ. ಇನ್ನು 2ನೇ ಮಗನ ಮದುವೆ ನೋಡೋಕ್ಕೂ ಮುಂಚೆನೇ ತನ್ನ ತಂದೆ ತೀರಿ ಹೋಗ್ತಾರೆ. ಇದನ್ನು ನೋಡಿದ ತಾಯಿಗೆ ತುಂಬಾ ದುಃಖವಾಗುತ್ತೆ. ಅವಳು ಯೋಚಿಸತೊಡಗುತ್ತಾಳೆ, ಇನ್ನು ಈ ನನ್ನ ಆಸ್ತಿಯನ್ನು ನನ್ನ ಮಕ್ಕಳು ಎಲ್ಲಿ ಭಾಗ ಮಾಡುವುದಕ್ಕೆ ಹೇಳ್ತಾರೆ ಅಂತ ಯೋಚಿಸ್ತಾಳೆ. ಹೀಗೆ ಯೋಚಿಸ್ತಿರ್ಬೇಕಾದ್ರೆ ತನ್ನ 2ನೇ ಮಗನಿಗೂ ಕೂಡ ಸಾದಾ ಸೀದಾ ಹಳ್ಳಿ ಹುಡುಗಿ ನೋಡಿ ಮದುವೆ ಮಾಡಿಕೊಟ್ಟಾಳೆ. ಮದುವೆಯಾಗಿದ್ದೇ ತಡ ಆ 2ನೇ ಮಗ ತುಂಬಾ ಬದಲಾದ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡಿದ. ಇನ್ನು ಯಾರಾದರೂ ಗೆಳೆಯರು ಅವನ ಜೊತೆ ಸುತ್ತಾಡೋದಕ್ಕೆ ಕರೆಯೋದಕ್ಕೆ ಬಂದರೆ ಅವನು ಹೀಗೆ ಹೇಳ್ತಿದ್ದ, ಮುಂಚೆ ನಾನು ಒಬ್ಬನೇ ಹೇಗೋ ಕೂಲಿ ನಾಲಿ ಮಾಡಿ ಕೆಲಸ ಮಾಡುತ್ತಿದ್ದೆ, ಆದರೆ ಈಗ ಹಾಗಲ್ಲ. ನನಗೆ ನನ್ನ ಹೆಂಡತಿ ಇದ್ದಾಳೆ, ನನ್ನ ನಂಬಿ ಬಂದಿರೋ ಹೆಂಡತಿ ಇದ್ದಾಳೆ. ಇನ್ನು ನನ್ನ ಮಕ್ಕಳಿಗೂ ನಾನು ಏನಾದರೂ ಕೂಡಿಡಬೇಕು. ಅದಕ್ಕೆ ದಯವಿಟ್ಟು ನನ್ನನ್ನು ಎಲ್ಲಿಗೂ ಕರಿಬೇಡಿ, ನನಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಗೆಳೆಯರನ್ನು ವಾಪಸ್ ಕಳಿಸುತ್ತಿದ್ದ. ಇನ್ನು ಇಂಜಿನಿಯರ್ ಮತ್ತು ಡಾಕ್ಟರಾದ 2 ಅಣ್ಣಂದಿರು ಆಸ್ತಿ ಭಾಗ ಮಾಡೋದರಲ್ಲಿ ತೊಡಗುತ್ತಾರೆ. ಅವರು ಹೀಗೆ ಮಾತಾಡ್ಕೊಳ್ತಾರೆ, 2ನೇ ತಮ್ಮನಿಗೆ ನಮ್ಮಷ್ಟು ದುಡಿಯೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಾನು ನೀನು ದುಡಿಯುವಷ್ಟು ಅವನು ದುಡಿಯೋಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಆಸ್ತಿಯನ್ನು ನಾವಿಬ್ಬರೇ ಭಾಗ ಮಾಡಿಕೊಳ್ಳೋಣ ಅಂತ ತೀರ್ಮಾನಿಸುತ್ತಾರೆ. ಮತ್ತು ತನ್ನ ತಾಯಿಯ ಒಂದು ಮಾತು ಕೇಳೋದಿಲ್ಲ. ತಾಯಿ ಎಷ್ಟೇ ಬೇಡ ಅಂದರೂ ಆಸ್ತಿಯನ್ನು ತಾವಿಬ್ಬರೇ ಹಂಚಿಕೊಳ್ಳೋದಾಗಿ ಒಂದು ತಾರೀಖನ್ನು ಫಿಕ್ಸ್ ಮಾಡ್ತಾರೆ. ಇನ್ನು ತನ್ನ ಸಹೋದರಿಯನ್ನು ಕರೀತಾರೆ. ಅದೇ ತಾರೀಕಿನಂದು ಬರಲು ಹೇಳ್ತಾರೆ. ಇವರ ಈ ಪ್ಲ್ಯಾನು ತಂಗಿಗೂ ಗೊತ್ತಿರೋದಿಲ್ಲ. ಇನ್ನು 2ನೇ ತಮ್ಮನನ್ನು ಕರೀತಾರೆ. ನೀನಿವತ್ತು ಕೆಲಸಕ್ಕೆ ಹೋಗಬೇಡ, ನಮ್ಮ ಆಸ್ತಿ ಭಾಗ ಮಾಡೋದಕ್ಕೆ ಇದೆ ಅಂತ ಹೇಳಿ ಅವನನ್ನು ಕಳಿಸ್ತಾರೆ. ತನ್ನ ಸಹೋದರಿಯೂ ಬರುತ್ತಾಳೆ. 2ನೇ ತಮ್ಮ ಹೇಳ್ತಾನೆ, ನೀವು ಆಸ್ತಿ ಭಾಗ ಮಾಡಿಕೊಳ್ಳಿ, ನಾನು ಸಂಜೆ ಬಂದು ಎಲ್ಲಿ ಸಹಿ ಮಾಡಬೇಕೋ ಅಲ್ಲಿ ಸಹಿ ಮಾಡ್ತೇನೆ, ನನಗೆ ಏನು ಕೊಡ್ತೀರೋ ಅದನ್ನು ಮಾತ್ರ ಕೊಡಿ ಅಂತ ಹೇಳ್ತಾನೆ. ಆಗ ಸಹೋದರಿ ಹೇಳ್ತಾಳೆ, ನೀನು ಓದಿಲ್ಲ ಹೌದು, ಆದರೆ ನೀನು ಪೆದ್ದನಾಗಿ ಮಾತಾಡಬೇಡ. ಆಸ್ತಿ ಭಾಗ ಆಗಬೇಕು ಅಂದರೆ ನೀನು ಇರಲೇಬೇಕು, ಎಲ್ಲರ ಎದುರಿಗೆ ಆಸ್ತಿ ಭಾಗ ಆಗಬೇಕು ಅಂತ ಹೇಳ್ತಾಳೆ. ಆಗ ತನ್ನ ತಾಯಿಯೂ ಹಾಗೆ ಹೇಳ್ತಾರೆ, ಮಗ ನೀನು ಇವತ್ತು ಕೆಲಸಕ್ಕೆ ಹೋಗಬೇಡ, ನಿನ್ನೆದುರೇ ಆಸ್ತಿ ಭಾಗ ಆಗಲಿ ಅಂತ ಹೇಳ್ತಾಳೆ ತಾಯಿ. ಆಗ ಅಲ್ಲಿಗೆ ವಕೀಲರು ಬರ್ತಾರೆ ಮತ್ತು ಹೇಳ್ತಾರೆ, ನಿಮ್ಮಲ್ಲಿ 10 ಎಕರೆ ಜಮೀನಿದೆ ಮತ್ತು ಒಂದು ಮನೆ ಇದೆ, ಹೇಳಿ ಯಾರಿಗೆ ಎಷ್ಟು ಅಂತ, ನಾನು ಅದೇ ರೀತಿ ಆಸ್ತಿ ಪತ್ರ ತಯಾರು ಮಾಡ್ತೇನೆ. ಅದೇ 2ನೇ ತಮ್ಮ ಹೇಳ್ತಾನೆ, 5 ಎಕರೆ ನನ್ನ 2 ಅಣ್ಣಂದಿರಿಗೆ ಕೊಡಿ, ಮತ್ತು ನಮ್ಮ ಮನೆ ನನ್ನ ಪ್ರೀತಿಯ ಸಹೋದರಿಗೆ ಕೊಡಿ ಅಂತ ಹೇಳ್ತಾರೆ. ಆಗ 2 ಅಣ್ಣಂದಿರು ಮತ್ತು ಸಹೋದರಿ ಹೇಳ್ತಾಳೆ, ಮತ್ತು ನಿನಗೆ ಏನು ಬೇಕು, ನೀನು ನಿನಗೆ ಏನುಂಟು ಅಂತ ಕೇಳಬೇಕಾದ್ರೆ ಅವನು ಹೇಳ್ತಾನೆ, ಅಣ್ಣಂದಿರು ಅವರಿಬ್ಬರೇ ಆಸ್ತಿ ಹಂಚಬೇಕು ಅಂತ ಯೋಚನೆ ಮಾಡಿರ್ತಾರೆ, ತಂಗಿಗೂ ಗೊತ್ತಿರಲ್ಲ. ಆದರೆ ಇವನು ಈ ರೀತಿ ಹೇಳೋದು ನೋಡಿ ಅವರಿಗೂ ಶಾಕ್ ಆಗುತ್ತೆ.
ನನ್ನ ಭಾಗಕ್ಕೆ ನನ್ನ ಪ್ರೀತಿಯ ಅಮ್ಮ ಇರಲಿ ಅಂತ ಹೇಳಿ ಮುಗುಳ್ನಗುತ್ತಾ ತನ್ನ ಹೆಂಡತಿಯ ಮುಖವನ್ನು ನೋಡಿ ಕೇಳ್ತಾನೆ, ಹೇಳು, ನಾನೇನಾದರೂ ತಪ್ಪು ಹೇಳಿದ್ನಾ? ಆಗ ಹೆಂಡತಿ ತನ್ನ ಅತ್ತೆಯ ಹತ್ತಿರ ಬಂದು ಹೇಳ್ತಾಳೆ, ತಾಯಿಗಿಂತ ಅಮೂಲ್ಯವಾದದ್ದು ಏನಿದೆ? ನೀವು ತಗೊಂಡಿರೋ ನಿರ್ಧಾರ ಸರಿಯಾಗಿಯೇ ಇದೆ. ಅಲ್ಲಿಯ ಪರಿಸ್ಥಿತಿನೇ ಬದಲಾಗುತ್ತೆ. ತನ್ನ ಸಹೋದರಿಗೆ ತಪ್ಪಿನ ಅರಿವಾಗಿ ಅಣ್ಣನನ್ನು ತಬ್ಬಿಕೊಂಡು ಅಳ್ತಾಳೆ, ಕ್ಷಮೆ ಕೇಳ್ತಾಳೆ. ಅಣ್ಣ, ನಿನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ನಾನು, ದಯವಿಟ್ಟು ನನ್ನನ್ನು ಕ್ಷಮಿಸು. ಆಗ ಅಣ್ಣ ಹೇಳ್ತಾನೆ, ಈ ಮನೆಯಲ್ಲಿ ನಮಗೆ ಎಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ. ಆಸ್ತಿಯನ್ನು ಪಾಲು ಮಾಡೋದು ಅಗತ್ಯನಾ? ನಾವೆಲ್ಲರೂ ಒಂದಾಗಿ ಒಟ್ಟಿಗೆ ಇರೋದಕ್ಕೆ ಆಗೋದಿಲ್ವಾ? ನಾವು ಸಣ್ಣವರಿದ್ದಾಗ ಹೇಗೆ ಇದ್ವಿ ಅದೇ ಥರ ಈಗಲೂ ಇರಬಹುದಲ್ಲ. ಆಸ್ತಿ ಭಾಗ ಮಾಡಲೇಬೇಕಾ? ಒಟ್ಟಿಗೆ ಇರೋದಕ್ಕೆ ಅಲ್ವಾ ಹೇಳೋದು ಸುಂದರವಾದ ಕುಟುಂಬ ಅಂತ. ಎಲ್ಲರೂ ಒಟ್ಟಿಗೆ ಇದ್ರೇ ಅದು ಸುಂದರವಾದ ಕುಟುಂಬ. ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ತನ್ನ ಇಬ್ಬರು ಅಣ್ಣಂದಿರಿಗೂ ಅವರ ಬಗ್ಗೆ ಅಸಹ್ಯವಾಗುತ್ತೆ. ಅವರು ಆಸ್ತಿಪತ್ರನೆಲ್ಲ ಹರಿದು ಬಿಸಾಕ್ತಾರೆ ಮತ್ತು ಅಂದಿನಿಂದ ಎಲ್ಲರೂ ಚೆನ್ನಾಗಿ ಒಟ್ಟಿಗೆ ಬಾಳ್ತಾರೆ. ಈ ಸಣ್ಣ ಕತೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.